ಗುಜ್ಜಿಗೆ ಆಸ್ಪತ್ರೆ ಹತ್ರ ನಮ್ಮ ಆಸ್ಪತ್ರೆಯಲ್ಲಿ 13ನೇ ತಾರೀಕು ಈ ತಿಂಗಳ 13ನೇ ತಾರೀಕು ರಾತ್ರಿ 11:30 ಸುಮಾರಿಗೆ ಒಂದು ಕಾರಲ್ಲಿ ಒಂದು ಪೇಷಂಟನ್ನು ತೊಗೊಂಡು ಬಂದರು. ಅದು ಅವರ ಅಟೆಂಡರ್ಸು ಆ ಕಾರಿಂದ ಇಳಿಸಿ ಸ್ಟ್ರೆಚರ್ ಮೇಲೆ ತಾವೇ ತೊಗೊಂಡು ಕೆಳಗಿಳಿಸಿದ್ರು. ಇಮಿಡಿಯೇಟ್ಲಿ ನಮ್ಮ ಸಿಬ್ಬಂದಿ ವೈದ್ಯರು ಕೆಳಗಡೆ ಹೋಗಿ ಅದು ನೋಡೋಕ್ಕಾಗಿ ಜೀವಿರುವ ಯಾವುದೇ ಲಕ್ಷಣಗಳು ಕಾಣಿಸ್ಲಿಲ್ಲ. ಹಾಗಾಗಿ ಇಮಿಡಿಯೇಟ್ಲಿ ECG ಮಾಡಿ ನೋಡೋಕ್ಕಾಗಿ ECGಯಲ್ಲೂ ಯಾವುದೇ ಲಕ್ಷಣಗಳು ಕಾಣಿಸ್ಲಿಲ್ಲ. ಹಾಗಾಗಿ ನಾವೇನು ಹೇಳಿದ್ವಿ, ಯಾಕೋ ಕ್ಯಾರಿಯಕ್ ಆ್ಯಕ್ಟಿವಿಟಿ ಕಾಣಿಸ್ತಿಲ್ಲ, ಇಮಿಡಿಯೇಟ್ಲಿ ನೀವು 18-19 ವರ್ಷದ ಹುಡುಗ ಇದ್ದ, ಹಾಗಾಗಿ ನಾವು ಸರ್ಕಾರಿ ದವಾಖಾನೆಗೆ ಮತ್ತೆ ನೀವು ತೊಗೊಂಡು ಹೋಗ್ರಿ ಇಮಿಡಿಯೇಟ್ಲಾಗಿ ಕನ್ಫರ್ಮೇಷನ್ಗೆ ಅಂತ ಹೇಳಿ. ಸೊ ಅವಾಗ ನಂದಾಗ ಅವರು ಇಲ್ಲ, ನೀವು ICUಯಲ್ಲಿ ಅಡ್ಮಿಟ್ ಮಾಡಿಕೊಡ್ರಿ, ಮ್ಯಾಲೆ ತೊಗೊಂಡು ಹೋಗ್ರಿ ಅಂತ ಹೇಳಿ ನಮ್ಮ ಸಿಬ್ಬಂದಿಗೆ ಒಬ್ಬರಿಗೆ ಹೊಡೆದು ಅದಾದ್ಮೇಲೆ ಸಮಾಧಾನ ತಿಳಿಸಿ ಹೇಳಿದರು. ಆಮೇಲೆ ಮತ್ತೊಂದಿಷ್ಟು ಜನ ಕರೆಸಿ ಮ್ಯಾಲೆ ಹುಡಿಯಲ್ಲಿ ಬಂದು ನಮ್ಮ ಹುಡಿಯನ್ನು ಧ್ವಂಸ ಮಾಡಿ ವೀಯಿಂಗ್ ಮಷಿನ್ಗಳು, ಕುರ್ಚಿಗಳನ್ನೆಲ್ಲ ಗ್ಲಾಸೆಲ್ಲ ಹೊಡೆದು ನಮಗೆಲ್ಲರಿಗೆ ಭಯ ಬರುವಂಗೆ ICUಯಲ್ಲಿಲ್ಲ ಪೇಷಂಟ್ ಇದ್ದು ಅಲ್ಲೆಲ್ಲ ಹೋಗೋಕೆ ಟ್ರೈ ಮಾಡಿದ್ರು. ಅಷ್ಟರಲ್ಲಿ ನಮ್ಮ ಒಬ್ಬ ಸೆಕ್ಯೂರಿಟಿಗೆ ಒತ್ತಾಡಿ ಒಂದು ಕೈ ಫ್ರ್ಯಾಕ್ಚರ್ ಆಗಿದೆ. ಅದರಲ್ಲಿ ಮತ್ತೆ ಭಾಳಷ್ಟು ಜನ ಒದರಾಡೋದು, ನಿಮ್ಮ ಹಾಸ್ಪಿಟ್ಲ್ ಹಂಗೆ ಮಾಡ್ತೀವಿ, ನಿಮ್ಮನ್ನೆಲ್ಲ ಹೊಡಿತೀವಿ, ನಿಮ್ಮನ್ನೆಲ್ಲ ಜೀವ ಬೆದರಿಕೆ ಹಾಕೋದು, ಈ ರೀತಿ ಮಾಡಿ ಅವರು ಇಮಿಡಿಯೇಟ್ಲಿ ನಾವು ಪೊಲೀಸಿಗೆ ಫೋನ್ ಮಾಡಿ ಎಲ್ಲರಿಗೂ ಫೋನ್ ಮಾಡಿ ಇಮಿಡಿಯೇಟ್ ಓಡಿ ಹೋದ್ರು ಇಲ್ಲಿಂದ. ಅದಾದ ನಂತರ ನಾವು ಒಂದು ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಒಂದು ಕಂಪ್ಲೇಂಟನ್ನು ಮಾಡಿರ್ತೀವಿ. ಪ್ರಕಾರ ಈಗಾಗಲೇ DYSP ಅವರು ಹೇಳಿದರು, ಆರೋಪಿಯನ್ನು ಬಂಧಿಸಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಸೊ ಹಾಗಾಗಿ ವೈದ್ಯಕೀಯ ಒಂದು ಆಸ್ಪತ್ರೆಗಳು, ಸಿಬ್ಬಂದಿ ಹಾಗೂ ಯಾವುದೇ ಥರನಾದ ವೈದ್ಯಕೀಯ ಸಿಬ್ಬಂದಿಗಳ ಮೇಲೆ ಹಾಗೂ ಆಸ್ತಿಪಾಸ್ತಿಗಳ ಮೇಲೆ ಹಲ್ಲೆ ಮಾಡುವುದರಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗುತ್ತೆ. ವೈದ್ಯರು ಮುಂದೆ ಒಂದು ಭಯವಿಲ್ಲದೆ ಚಿಕಿತ್ಸೆ ಕೊಡಲು ಭಾಳ ಕಷ್ಟ ಆಗ್ತದೆ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ತಮ್ಮ ಹೆಸರು? ನಿಮ್ಮ ಹೆಸರು? ಡಾಕ್ಟರ್ ಆನಂದ್ ಗುಂಜಿಗಾರ್.